ಹೇಳಿದ್ರೆ ಅಲ್ಲ. ಅದಕ್ಕೆ ಮುಖ್ಯ ಪ್ರತಿಯೊಬ್ಬ ವ್ಯಕ್ತಿಗೂ ಶೆಲ್ಟರ್ ಆಗಬೇಕು, ಸೂರ ಆಗಬೇಕು. ಪ್ರತಿಯೊಬ್ಬ ವ್ಯಕ್ತಿಗೂ ಬದುಕೋದಕ್ಕೆ ಉದ್ಯೋಗ ಆಗಬೇಕು. ಅವಿಲ್ಲ, ಬದುಕೋದಕ್ಕೆ ಉದ್ಯೋಗ ಆಗಿದ್ದರೆ ಇವತ್ತು ಗ್ಯಾರಂಟಿ ತರೋ ಪ್ರಮೇಯ ಬರ್ತಿರಲಿಲ್ಲ. ಯಾಕೆ ತರೋದು ಗ್ಯಾರಂಟಿ? ಯಾಕೆ ತರ್ತಾ ಇದ್ದಾರೆ ಗ್ಯಾರಂಟಿ? ಕೇಜ್ರಿವಾಲ್ ಹೊತ್ತು ಜೊತೆಗೆ ಕಾಂಗ್ರೆಸ್ಸಿಗರು ಅಂತಂದ್ರೆ ಕಾಲಷ್ಟು ನಾವು ಉದ್ಯೋಗ ಕೊಟ್ಟಿಲ್ಲ ಇವರು ಆ ಜನಕ್ಕೆ. ಅಸಂಘಟಿತ ಕಾರ್ಮಿಕರು 90% ಇದ್ದಾರೆ ಈ ದೇಶದಲ್ಲಿ. 10% ಎಲ್ಲರೂ ಬಂದರು. ಬರೀ 200 ಜನ ಕಾರ್ಪೊರೇಟ್ಗಳಿದ್ದಾರೆ. ಅವ್ರ ಸಲುವಾಗಿ ದೇಶ ಐತಿ ಅನ್ನೋಂಗಾಗಿ ಹೋಗ್ಬಿಟ್ಟಂದ್ರೆ ಅದಾನಿ ಆಮೇಲೆ ಅವ್ರು ಅತಿ ಅಸೋನಾಥ್. ಹೀಗಿದ್ದಾಗ ದೇಶ ಉನ್ನತಿ ಆಗೋ ಮಾಡೋದು ಎಲ್ಲಿ ಸಾಧ್ಯದ? ಅದಕ್ಕಾಗಿ ಇವತ್ತು ಎಲ್ಲರನ್ನೂ ಸಮಸ್ಯೆ. BJP ಏನು ಮತ್ತಂತ ಪ್ರೆಸ್ಕಾಗತ್ತೆ ಆಮಲ್ಲ. ಅದರಲ್ಲೂ ಚುನಾವಣಾ ಆಯೋಗನ ಪೂರ್ತಿ ಕಂಟ್ರೋಲ್ ತೊಗೊಳೋದೇನು? ಯಾಕಂದ್ರೆ 3 ಮಂದಿ ಆಯುಕ್ತರು ಮೋದಿಯವ್ರು ನೇಮಿಸಿದವರು ಅದಾರ. ಹೀಗಾಗಿ ಮೋದಿ ಅವ್ರ ವಿರುದ್ಧವಾಗಿ ಅವ್ರು ಏನೂ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಅವರು ಕೊನೆ ಗಳಿಗೆಯಲ್ಲಿ ಸುಪ್ರೀಂ ಕೋರ್ಟಿದ್ದು ನಿರ್ದೇಶನ ನೀಡುವುದಿಲ್ಲ ಅಂತೇಳಿ ಅಂದಾಗ ತನ್ನ ಪಾಲನೆ ಕರ್ತವ್ಯ ಅಂತ ಎಷ್ಟು ಓಟ್ ಬಂದು ಏನು ಒಂದು ಲಿಸ್ಟ ಅದು ಬಿಡುಗಡೆ ಮಾಡ್ಯದ. 1ನೇ ಹಂತದೊಳಗೆ 16,83,86,344 ಜನ ಮತ ಹಾಕಿದ್ದಾರ ಅಂತ ಹೇಳ್ತಾ ಇದ್ದಾರೆ. ಮುಂದೆ ಇದ್ರಾಗ ಚಲಾವಣೆ ಆಗಿದ್ದು ಇದು ಮತ ಹಾಕಬೇಕಾದ ಜನ 16,63,86,344. ಅದರ ಮತ ಹಾಕಿದವರೆಷ್ಟು 11,52,103. ಅಂದ್ರೆ 66.14% ಮತ ಪೈಲ ಹಂತದಲ್ಲಿ ಆಗ್ಯದ. ಇದನ್ನು ಅವತ್ತೇ ಬಿಡುಗಡೆ ಮಾಡಿದ್ರೆ ಮುಗಿದು ಬಿಡುತ್ತಲ್ರಿ. 17C ಫಾರ್ಮೆಟನ್ನು ಹಾಕಿ ಅದೇ ದಿನ ಎಂದಾಗ್ಯದಪ್ಪ ದಿವಸ ಮೊದಲನೇ ಹಂತಾಗ ಇದು ಅದೇ ದಿನನ ಹಾಕಿದ್ರಪ್ಪ ಅಂದ್ರೆ ಇವತ್ತಿಗೆ ಕೇಳೋ ಪ್ರಸಂಗ ಬರ್ತಿರಲಿಲ್ಲ. ಎಲ್ಲದಾಗೆ 2ನೇ ಹಂತದಲ್ಲೇ ಅಲ್ಲೇನಪ್ಪ 15,45,484 ಜನ ಮತದಾರಿದ್ದಾರೆ. ಅವರಲ್ಲೇ 10,52,30,572 ಇವರು 66.71% ಓಟ್ ಹಾಕಿದ್ದಾರೆ. ಇವತ್ತು ನಿಖರವಾಗಿ ಹೇಳ್ತಾ ಇದ್ದಾರೆ, ನಿಖರವಾಗಿ ಕೊಡ್ತಾ ಇದ್ದಾರೆ. ಇದನ್ನು ಬಿಟ್ಟು ಮತ್ತೊಂದಿಲ್ಲ, ಏನು ಖರ್ಚು ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಆಯೋಗದವರು. ಇನ್ನು 3ನೇದ್ರಾಗೆ ಅಲ್ಲಿ 17,24,04,907 ಜನ ಮತದಾರರಿದ್ದಾರೆ. ಆ ಮತದಾರರಲ್ಲೇ ಮತ ಹಾಕಿದ್ದೆಷ್ಟಪ್ಪ ಅಂದ್ರೆ 11,32,32,00,000 11,32,34,676 ಅಂದರೆ 65.68 ಜನ ಮತ ಹಾಕಿದ್ದಾರೆ. ಇದು ನಿಖರವಾದ್ದು ಅಂತ ಹೇಳ್ತಾ ಇದ್ದಾರೆ. ಇನ್ನು 4ನೇ ಹಂತದಲ್ಲೇ ಅಲ್ಲೂ 17,70,75,629 ಜನ ಮತದಾರಿದ್ದಾರೆ. ಅವರಲ್ಲೇ 12,24,69,319 ಅಂದರೆ 69.16% ಮತ ಹಾಕಿದರು ಅನ್ನೋದು. ಇನ್ನು 5ನೇ ಹಂತದಲ್ಲೇ 8,95,67,973 ಇದರ ಚಲಾವಣೆ ಅಂದ್ಬಿಟ್ಟು 5,57,10,617 ಅಂದರೆ 62% ಮತ ಹಾಕಿದ್ದಾರೆ. ಹಿಂಗೆ ಕ್ಷೇತ್ರವಾರು ಈಗ ಬಿಡುಗಡೆ ಮಾಡಿದರು ಈ ಆಯೋಗದವರು. ಇದನ್ನು ಮೊದಲೇ ಬಿಡುಗಡೆ ಮಾಡಲಿಲ್ಲ. ಅದರಲ್ಲೂ 1.7 1,70,00,000 ಜನ ಹೆಂಗೆ ಹೆಚ್ಚಾಗಿ ಬಂದರು ಅನ್ನೋದಕ್ಕೆ ಉತ್ತರ ಈಗ ಕೊಡಬೇಕಾಗಿಲ್ಲ. ಮತ್ತು ಅದಕ್ಕೆ ಮುಖ್ಯ ಅಂದ್ರೆ ನಾವು ಬಿಡುಗಡೆ ಆಗಬೇಕಾಗಿತ್ತು 17C ಫಾರ್ಮೆಟಿಂದ ಆದಂತಹ ಒಟ್ಟು ಮತಗಳು ನಾವು ಅದನ್ನು ತೊಗೊಂಡು ಮಾಡಿದ್ವಿ ಅಂತ ಹೇಳ್ತಾ ಇದ್ದಾರೆ ಇವರು. ಈ ನಂಬಿಕೆಯನ್ನು ಇವತ್ತು ಕಳ್ಕೊಳ್ಳೋದು ಚುನಾವಣಾ ಆಯೋಗ. ಆದರೂ ಜನ ನಂಬುವಂಥ ಅನಿವಾರ್ಯತೆ ಇದೆ. ಯಾಕಪ್ಪ ಅಂತಂದ್ರೆ ಇದು ಬಿಟ್ಟು ಬೇರೆ ಅವ್ರ ರೆಕಾರ್ಡ್ಸ್ ಇಲ್ಲಲ್ಲ, ಇದನ್ನು ನಂಬಬೇಕು ಅಂತೇಳಿ. ಆದರೂ ಅದರ ಬಗ್ಗೆ ಬೆನ್ನು ಹಚ್ಚಬೇಕು ಅಂತೇಳಿ ADRದವರು ನಿರ್ಧಾರ ಮಾಡಿದ್ದಾರೆ. ಈ ಒಂದು ಹೆಚ್ಚುವರಿ ಮತಗಳು ಹೆಂಗೆ ಬಂದು, ಯಾವ ಕಾರಣಕ್ಕೆ ಬಂದು, ಎಲ್ಲಿಗೆ ಬಂದು, ಇದಕ್ಕೆ ಉತ್ತರ ಇವತ್ತು ಮತ್ತೆ ಆಯೋಗ ಕೊಡಬೇಕಾಗ್ಯದ. ಕೊಡ್ತದೋ ಇಲ್ಲೋ ನೋಡೋಣ. ಅದು ಜನ ಅದ್ರ ಬೆನ್ನು ಹಚ್ಚಿದ್ದಾರೆ. ಇದೊಂದು ರೀತಿ ಇಲ್ಲಿವರೆಗೆ ಆದಂಥ ಒಂದು 5 ಹಂತ ಮತ್ತು 6ನೇ ಹಂತದಲ್ಲಿ ಅಂತ ನಿಮ್ಗೆ ಗೊತ್ತದ. 6ನೇ ಹಂತದಲ್ಲೂ 62-63% ಮತದಾನ ಆಗ್ಯದ ಅಂತೇಳಿ. ಅಲ್ಲೂ ವಿಶೇಷವಾಗಿ 44 NDUಗಳ ಪೋಸ್ಟ್ಗಳಿದ್ದಾವೆ. ಇವರು ಗೆದ್ದವ್ರದವ್ರ ಇಂದಿನ ಚುನಾವಣೆಯಲ್ಲಿ ಈ ಸಲ ಅಷ್ಟೆಲ್ಲ ಗೆಲ್ತಾರ ಅನ್ನೋದೊಂದು ದೊಡ್ಡ ಯಕ್ಷ ಪ್ರಶ್ನೆ. ಯಾಕಪ್ಪ ಅಂದ್ರೆ ದಿಲ್ಲಿಯಲ್ಲಿ 7 ಸೀಟ್ಗಳಿದಾವೆ, ಹರಿಯಾಣದಲ್ಲಿ 10 ಸೀಟ್ಗಳಿದ್ದಾವೆ. ಇವೆರಡೂ ಇಂಪಾರ್ಟೆಂಟ್. ಯಾಕಪ್ಪ ಅಂತಂದ್ರೆ 7 ಇಲ್ಲಿ BJPನ, ಅಲ್ಲೂ ಹರಿಯಾಣದಲ್ಲಿ 10 BJPನ. ಈ ಸಲ ಇದರ BJPಗಳು ಎಷ್ಟು ಹೋಗ್ತಾರ? ಏನು ಅಷ್ಟೇ ಬರ್ತಾರೋ? ಇಲ್ಲ, ಅಸಾಧ್ಯದ ಮಾತು ಹೇಳ್ತಾ ಇದ್ದಾರೆ. ಯಾಕಂದರೆ ದೆಹಲಿಯಲ್ಲಿ ಆಮ್ ಆದ್ಮಿ ಮತ್ತು ಜೊತೆ ಕಾಂಗ್ರೆಸ್ ಕೂಡ ನಿಂತಿದ್ದಾರೆ. ಪ್ರಬಲವಾದಂಥ ಸ್ಪರ್ಧೆ ಆಗ್ತದೆ. ಲಾಸ್ಟ್ ಟೈಮ್ ಏನಾಗಿತ್ತು, ಟ್ರಯಾಂಗ್ಯುಲರ್ ಹೋರಾಟ ಇತ್ತು. ಹೀಗಾಗಿ ಗೆಲುವು ಸಾಧ್ಯತೆ ಕಡಿಮೆ ಇದ್ದು ಈ ಸಲ ಗೆಲುವು ಸಾಧ್ಯತೆ ಹೆಚ್ಚಾಗಿದ್ದಾವೆ. ಹರಿಯಾಣದಲ್ಲೂ ಅಷ್ಟೇ
ಹರಿಯಾಣದಲ್ಲೂ 5-6 ಸೀಟ್ಗಳನ್ನು ಕಾಂಗ್ರೆಸ್ ಗೆಲ್ಲುವ ಸಾಧ್ಯತೆಗಳಿದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಯೂ ಕಷ್ಟದ. ಹರಿಯಾಣದಲ್ಲೇ, ಬಿಹಾರದಲ್ಲಂತೂ 8 ಇದ್ದಾವೆ, ಅಲ್ಲಿಯೂ ಕಷ್ಟದ ಅನ್ನುವಂಥ. ಜಾರ್ಖಂಡದಲ್ಲೇ 4 ಇದ್ದು, ಈ ಸಲ ಹರಿಯಾಣದಲ್ಲೇ 10. ಅದು ಈಗ ಹೇಳಿದಂಗೆ ನಿಮಗೆ 10 ಪೂರ್ತಿ ಬಿ ಜೆ ಪಿಗೆ ಆಗಲಿಕ್ಕಿಲ್ಲ, ಆಗೋ ಸಾಧ್ಯತೆ ಭಾಳ ಕಡಿಮೆ. ಉತ್ತರ ಪ್ರದೇಶದಲ್ಲಿ 14 ಸೀಟ್ ಅದಾವೆ. ಅದರಲ್ಲಿ ಎಷ್ಟು ಯಾರ ಕಡೆ ಹೋಗ್ತಾರೆ ನೋಡ್ಬೇಕು. ಮಿತ್ರ ಪಕ್ಷಗಳು ಪಶ್ಚಿಮ ಬಂಗಾಳದಲ್ಲಿ ಅಂದ್ರೆ ಮಿತ್ರ ಪಕ್ಷಗಳು 5 ಇದಾವೆ. ಇನ್ನು ಪಶ್ಚಿಮ ಬಂಗಾಳದಲ್ಲೇ 8 ಸೀಟ್ಗಳಿದ್ದಾವೆ. 8ರಲ್ಲೇ ಎಷ್ಟು ಬರ್ತಾರೆ ನೋಡೋಣ. ಜಮ್ಮು ಕಾಶ್ಮೀರದಲ್ಲಿ 1, ದೆಹಲಿಯಲ್ಲಿ 7 ಸೀಟ್ಗಳಿದ್ದಾವೆ. ಹಿಂಗೆ ಈ ಒಂದು ಕೊನೆಯ ಹಂತದ ಈ 6ನೇ ಹಂತದ ಮತದಾನದಲ್ಲೇ ಇವೆಲ್ಲ ಆಗಿ ಹೋಗ್ಯದ. ಈಗಾಗಲೇ ಮುಂಚೆ ಚರ್ಚೆ ಮಾಡಿದ್ವಿ. ಆದರೂ ಸಹಿತ ಒಂದು ಸಂಶಯ ಮಾತ್ರ ಸದಾ ಇದ್ದೇ ಇರ್ತದೆ. ಈ 17C ಫಾರ್ಮನ್ನು ಅವತ್ತಿಂದ ಯಾಕೆ ನೀವು ಪ್ರಕಟ ಮಾಡಲಿಲ್ಲ? ಇವತ್ತಿನ ನೀವು ಒಳ್ಳೆಯವ್ರನ್ನ ತಿಳ್ಕೊಂಡು ಅವರ ವಾದ ಮಾಡಿದ್ದಕ್ಕೆ, ಆಯೋಗ ನಿರ್ದೇಶನ ಮಾಡಿದ್ದಕ್ಕೆ ನೀವು ಬಂದು ಹೇಳಿದಿರಿ. ಇದ್ರ ಬಗ್ಗೆ ನೀವು ಕ್ಲಾರಿಟಿ ಕೊಟ್ಟರೆ ಭಾಳ ಒಳ್ಳೆಯದಾಗ್ತದೆ. ಜೊತೆಗೆ ಆರಂಭದಲ್ಲಿ ನಿಮಗೆ ಹೇಳಿದಂಗೆ ಯಾವುದೋ ಒಂದು ಏನಪ್ಪ ಅಂತಂದ್ರೆ ವಿಚಾರದಲ್ಲೇ ಇವತ್ತು ನಾವು ಏನಪ್ಪ ಅಂತಂದ್ರೆ ಪೂರ್ಣ ಆಳಕ್ಕೆ ಇಳಿಬೇಕಾಗ್ತದೆ. ಅದಕ್ಕೆ ಬೆನ್ನು ಹತ್ತಬೇಕು ಅಂತೇಳಿ ನಮ್ಮ ಜನ ವಿಶೇಷವಾಗಿ ಬೆನ್ನು ಹತ್ತಿದ್ದರಿಂದಾಗಿನ ಇವತ್ತು ಈ ಒಂದು ಚುನಾವಣಾ ಆಯೋಗ ತನಗೆ ಎಷ್ಟು ಓಟ್ ಹಾಕಿದ್ರು ಅನ್ನೋದು ನಿಖರವಾಗಿ ತನ್ನ ಲೆಕ್ಕಪತ್ರವನ್ನು ನೀಡಿದೆ. ಈ ಎಲ್ಲ ಒಟ್ಟು ನೋಡಿದಾಗ ಮತದಾನದಲ್ಲಿ ಏನೋ ಗಡಿಬಿಡಿ ಆಗಿಲ್ಲ ಅಂತ ಅನಿಸಿದ್ರು ಸಹಿತ ಅಷ್ಟು ಸುಲಭವಾಗಿ ನಂಬಿಸ್ತಿದ್ರು ಯಾರಿಗಿಲ್ಲ. ಆದರೂ ಇವತ್ತು ಆಯೋಗ ಇದ್ದಿದ್ದು ಒಂದು ದೃಢವಾಗಿ ಹೇಳ್ತಾ ಇದ್ದಾರೆ, ಅವ್ನು ಮಾಡಿಲ್ಲ, ಅದು ಮಾಡೋ ಅವಶ್ಯಕತೆ ಇಲ್ಲ ಅನ್ನುವಂಥ ಮಾತನ್ನು ಮಾತಾಡ್ತದೆ ಹೇಳಿದೆ. ಒಟ್ಟಾರೆ ಏನಾದರೂ ಆಗಲಿ 6ನೇ ಹಂತದ ಮತದಾನ ಅಂತ ಆಗ್ಯದ. 6ನೇ ಹಂತದ ಮತದಾನ ವಿಶೇಷವಾಗಿ ಏನಪ್ಪ ಅಂತಂದ್ರೆ ಭಾಳಷ್ಟು ಕುತೂಹಲಕಾರಿ ಇತ್ತು, ಈಗಲೂ ಅದ. ಆದ್ರೆ ಇದು ಯಾರತ್ತ ಹೊರಡ್ತದ ಈ 6ನೇ ಹಂತ? ಇಬ್ಬರು ಹೇಳ್ತಾಯಿದ್ದಾರೆ ನಾವು ಗೆದ್ದಿದ್ದೀವಿ ಅಂತೇಳಿ. ಯಾರು ಗೆದ್ದಿದ್ದಾರೆ? ಬಂತು ಜೂನ್ 4, ಇನ್ನೊಂದಾದ್ರೆ ಮುಗಿದು ಹೋಯ್ತು. ನೋಡೋಣ ಯಾರು ಗೆದ್ದರು, ನಮ್ಮವರವರು. ಆದರೆ ಈ ಸಲ ಮಾತ್ರ ಗೆದ್ದರೆ ಈ ಹಳೆಯ ವಿಚಾರಗಳು ಬಿಟ್ಕೊಂಡು ಹೊಸದಂತ ಜನರಿಗೆ ಬೇಕಾದಂಥ ವಿಚಾರಗಳ ಬಗ್ಗೆ ಚಿಂತನೆ ಮಾಡಿ